ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೇಘ್ನಾಸ್ ಕುಕಿಂಗ್ ಚಾನಲ್. ಇವತ್ತಿನ ರೆಸಿಪಿ ಉಳಿದ ಅನ್ನದಿಂದ ಈ ವಡೆನ ಹೇಗೆ ತಯಾರು ಮಾಡೋದು ಅಂತ ಈ ವಿಡಿಯೋದಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ಯಾರೆಲ್ಲ ನಮ್ಮ ಚಾನಲ್ನ ಮೊದಲೇ ಬಾರಿ ನೋಡ್ತಾ ಇದ್ದಿದ್ರು ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ, ಯಾಕೆಂದರೆ ಯಾವಾಗಲೂ ಅನ್ನ ಮಾಡಿದಾಗ ಮಿಕ್ಕುತ್ತೆ. ಆ ಮಿಕ್ಕಿದ ಅನ್ನದಲ್ಲಿ ಈ ಸ್ಪೆಷಲ್ ರೆಸಿಪಿ ಹೇಗೆ ಮಾಡೋದು ಅಂತ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಹಾಗಿದ್ರೆ ತಡ ಯಾಕೆ, ಈ ರೆಸಿಪಿ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿ. ಮೊದಲಿಗೆ ನಾನಿಲ್ಲಿ ಒಂದು ಅರ್ಧ ಬೌಲ್ನಷ್ಟು ಅನ್ನ ಮಿಕ್ಕಿದೆ. ಆ ಮಿಕ್ಕಿದ ಅನ್ನನ ತೊಗೊಂಬಿಟ್ಟು ಒಂದು ಮಿಕ್ಸಿ ಜಾರಿಗೆ ಹಾಕ್ತಾಯಿದ್ದೀನಿ. ಈ ಅನ್ನಕ್ಕೆ ಯಾವುದೇ ಕಾರಣಕ್ಕೂ ನೀರನ್ನ ಹಾಕಿ ರುಬ್ಕೋಬಾರ್ದು. ನೀರನ್ನ ಬದಲು 2 ಟೇಬಲ್ ಸ್ಪೂನಷ್ಟು ಮೊಸರನ್ನ ಹಾಕಿ ಫೈನ್ ಪೇಸ್ಟಾಗಿ ರುಬ್ತಾ ಇದ್ದೀನಿ. ನೋಡಿ, ಈ ರೀತಿ ಗಟ್ಟಿಯಾಗಿ ಬರಬೇಕು. ನೀರು ಹಾಕಿ ರುಬ್ಬಬೇಡಿ, ವಡೆ ಚೆನ್ನಾಗಿ ಬರಲ್ಲ. ರುಬ್ಬಿರೋ ಪೇಸ್ಟನ್ನ ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೋತಾ ಇದ್ದೀನಿ. ನಾವು ಯಾವಾಗಲೂ ಅನ್ನ ಮಾಡಿದಾಗ ಇಷ್ಟೇ ಅಂತ ಹೇಳಿ ಕರೆಕ್ಟಾಗಿ ಮಾಡೋಕ್ಕಾಗಲ್ಲ. ಹಾಗಾಗಿ ಸ್ವಲ್ಪ ಮಿಕ್ಕಾದರೂ ಮಿಕ್ಕುತ್ತೆ. ಅದಕ್ಕೆ ಚಿತ್ರಾನ್ನ ಅಂತೆ ಮತ್ತೊಂದಂತೆ ಏನಾದರೂ ಮಾಡ್ತಾಯಿರ್ತೀವಿ. ಅದೇ ರೀತಿ ಈ ರೆಸಿಪಿ ಕೂಡ ಮಾಡ್ಕೊಳ್ಳಿ, ತುಂಬಾ ಟೇಸ್ಟಾಗಿರುತ್ತೆ. ಇದಕ್ಕೆ ಒಂದು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋ ಈರುಳ್ಳಿ ಹಾಗೆ ಒಂದು 2 ಮೆಣಸಿನ್ಕಾಯಿನ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕ್ತಾಯಿದ್ದೀನಿ. ಸ್ವಲ್ಪ ಕರಿಬೇವು ಹಾಗೆ ಕಟ್ ಮಾಡ್ಕೊಂಡಿರೋ ಸ್ವಲ್ಪ ಕೊತ್ತಂಬರಿ. ಇದಕ್ಕೆ ಸ್ವಲ್ಪ ಇಂಗನ್ನ ಹಾಕ್ತಾಯಿದ್ದೀನಿ. ಇಂಗನ್ನ ಹಾಕೋದ್ರಿಂದ ಕ್ರಿಸ್ಪಿ ಚೆನ್ನಾಗಿ ಬರುತ್ತೆ, ಟೇಸ್ಟು ಸೂಪರಾಗಿ ಬರುತ್ತೆ. ಹಾಗೆ ಅನ್ನಕ್ಕೆ ಉಪ್ಪು ಹಾಕಿರ್ತೀವಿ, ಉಪ್ಪನ್ನ ನೋಡಿ ಹಾಕ್ಕೊಳ್ಳಿ. ಇದಕ್ಕೆ ಸ್ವಲ್ಪ ಉಪ್ಪನ್ನ ಹಾಕ್ಕೊಂಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಹೀಗೆ ಗಟ್ಟಿನೇ ಇರಬೇಕು. ಸ್ವಲ್ಪ ಮೆದುವಾದರೂ ಕೂಡ ವಡೆ ಮಾಡಲಿಕ್ಕೆ ಬರೋದಿಲ್ಲ. ನಿಮಗೆ ಅಂಟಂತ ಅನಿಸಿದ್ರೇ ಮೇಲ್ಗಡೆಯಿಂದ 2 ಟೇಬಲ್ ಸ್ಪೂನಷ್ಟು ಚಿರೋಟಿ ರವೆನ ಹಾಕ್ತಾಯಿದ್ದೀನಿ. ಬೆಳಗಿನ ಬ್ರೇಕ್ಫಾಸ್ಟಿಗೆ ಏನು ವೆರೈಟಿ ಮಾಡಿದ್ರೂ ಸಾಲದೆ ಬೆಳಗ್ಗೆ ಎದ್ದ ತಕ್ಷಣ ಅದೇ ಒಂದು ದೊಡ್ಡ ಚಿಂತೆ ಆಗಿಬಿಡುತ್ತೆ. ಹಾಗಾಗಿ ಸ್ವಲ್ಪ ಉಳಿದಿರೋ ಅನ್ನ ಇದ್ದರೆ ಸಡನ್ನಾಗಿ ಈ ರೆಸಿಪಿ ನೆನ್ಪು ಮಾಡಿಕೊಂಡು ಈ ರೀತಿ ಟ್ರೈ ಮಾಡಿ. ಇದಕ್ಕೆ ಮೇಲ್ಗಡೆಯಿಂದ ಮತ್ತೆ 1 ರಿಂದ 1.5 ಟೇಬಲ್ ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನ ಹಾಕ್ತಾಯಿದ್ದೀನಿ. ಅಕ್ಕಿ ಹಿಟ್ಟನ್ನು ಹಾಕ್ಕೊಂಬಿಟ್ರೆ ತುಂಬ ಗರಿಗರಿಯಾಗಿ ಸೂಪರಾಗಿ ಬರುತ್ತೆ ವಡೆ. ನೋಡೋಕ್ಕೂ ಸೂಪರಾಗಿರುತ್ತೆ, ತಿನ್ನೋಕ್ಕೂ ಸಖತ್ ಟೇಸ್ಟಿಯಾಗಿರುತ್ತೆ. ನೋಡಿ, ಈ ರೀತಿ ಚೆನ್ನಾಗಿ ಕೈಯಿಂದ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡ್ಕೊಂಬಿಟ್ಟು ಒಂದು 10 ರಿಂದ 15 ನಿಮಿಷ ನೆನೆಯೋಕ್ಕೆ ಬಿಟ್ಬಿಡಿ. ಸಡನ್ನಾಗಿ ಮಾಡ್ಕೋಬೋದು, ಆದರೆ ನೆಂದ್ಬಿಟ್ರೆ ರವೆ ಎಲ್ಲ ಚೆನ್ನಾಗಿ ಹೊಂದ್ಕೊಂಡಿರುತ್ತೆ. ಹಾಗಾಗಿ ಕ್ರಿಸ್ಪಿನೆಸ್ಸು ಸೂಪರಾಗಿ ಬರುತ್ತೆ. ಒಂದು 15 ನಿಮಿಷ ಆದಮೇಲೆ ಈ ಹಿಟ್ಟನ್ನ ಒಂದು ಸ್ಮಾಲ್ ಪೋರ್ಷನ್ನ ತೊಗೊಂಬಿಟ್ಟು ರೌಂಡಕ್ಕೆ ಮಾಡಿಕೊಂಡು ಸೆಂಟ್ರಲ್ಲಿ ಈ ರೀತಿ ಒಂದು ಹೋಲ್ ಮಾಡ್ಕೊಳ್ಳಿ. ಹೋಲ್ ಮಾಡಿಕೊಂಡು ಕಾದಿರೋ ಎಣ್ಣೆಯಲ್ಲಿ ಒಂದೊಂದಾಗಿಯೇ ಇದನ್ನು ಬಿಡ್ತಾ ಹೋದರೆ ಈ ರೀತಿ ಚೆನ್ನಾಗಿ ಬಬಲ್ಸ್ ಬರಬೇಕು. ಆ ರೀತಿ ಎಣ್ಣೆ ಕಾಯ್ದಿರಬೇಕು. ಫುಲ್ ಹೈ ಫ್ಲೇಮಲ್ಲಿ ಇಟ್ಕೊಂಡು ಎಣ್ಣೆನ ಕಾಯಿಸ್ಬಿಟ್ಟು ಮೀಡಿಯಮ್ ಲೋ ಫ್ಲೇಮಲ್ಲಿ ಇಟ್ಕೊಂಡು ಈ ವಡೆನ ಡೀಪ್ ಫ್ರೈ ಮಾಡಬೇಕು. ನೋಡಿ, ಹಾಕಿದ ತಕ್ಷಣವೇ ತಿರುಗಿ ಹಾಕಬೇಡಿ. ಒಂದು 2 ರಿಂದ 3 ನಿಮಿಷ ಬೇಯಬೇಕು. ಅನ್ನ ಅಲ್ವಾ ಇದು, ನಿಧಾನಕ್ಕೆ ಬೇಯುತ್ತೆ, ಸ್ವಲ್ಪ ಟೈಮ್ ತಗೊಳ್ಳುತ್ತೆ. ಹೀಗೆ ನಿಧಾನಕ್ಕೆ ಬೇಯಿಸ್ಕೊಳ್ಳಿ. ಇದು ಗೋಲ್ಡನ್ ಬ್ರೌನ್ ಕಲರ್ ಬರಬೇಕು, ಅಲ್ಲಿ ತನಕ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಬಬಲ್ಸ್ ಎಲ್ಲ ಕಡಿಮೆ ಆಗುತ್ತೆ, ನಮಗೆ ಗೊತ್ತಾಗುತ್ತೆ ಇದು ಬೆಂದಿದೆ ಅಂತ. ಬಬಲ್ಸ್ ಎಲ್ಲ ಕಡಿಮೆ ಆದಮೇಲೆ ಈ ರೀತಿ ಒಂದೊಂದಾಗಿ ಹೊರಳು ಹಾಕ್ಕೊಂಡು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಇದು ಅನ್ನದಲ್ಲಿ ಮಾಡಿರೋ ವಡೆ ಅಂತ ಯಾರಿಗೂ ಗೊತ್ತಾಗಲ್ಲ, ಅಷ್ಟು ಸೂಪರಾಗಿ ಕಾಣ್ತಾ ಇದೆ. ಇವಾಗ ಈ ರೀತಿ ಗೋಲ್ಡನ್ ಬ್ರೌನ್ ಕಲರ್ ಬಂದ ನಂತರ ಒಂದೊಂದಾಗಿ ತೆಗೆದುಬಿಟ್ಟು ಪ್ಲೇಟಿಗೆ ಹಾಕ್ಕೊಂಬಿಟ್ರೆ ಮಿಕ್ಕಿದ ಅನ್ನದಲ್ಲಿ ಮಾಡಿರೋ ಈ ಸೂಪರ್ ರೆಸಿಪಿ ರೆಡಿಯಾಗಿರುತ್ತೆ. ನಿಮಗೂ ಈ ರೆಸಿಪಿ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಸದಾ ನಮ್ಮ ಚಾನಲ್ನ ಹೀಗೆ ವಾಚ್ ಮಾಡ್ತಾಯಿರಿ. ಕೀಪ್ ವಾಚಿಂಗ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಧನ್ಯವಾದಗಳು.